ಹಲೋ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇದು ನ್ಯೂ ಇಯರ್ ಹಿಂದಿನ ದಿನ ಅಂದರೆ ಡಿಸೆಂಬರ್ 31 ಏನೆಲ್ಲ ಮಾಡಿದ್ವಿ. ಸೊ ಫ್ರೆಂಡ್ಸ್, ನಾವು ನಾನ್ ವೆಜ್ ಅಂಗಡಿಗೆ ಹೋಗಿದ್ವಿ ಆ್ಯಂಡ್ ಫಿಶ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರ ಪ್ರಾನ್ಸ್ ಬಿರಿಯಾನಿ ಮಾಡೋಣ ಅಂತ. ಸೊ ಪ್ರಾನ್ಸ್ ಎಲ್ಲ ತೊಗೋತಾ ಇದ್ದೀನಿ. ಹಾಗೆ ಸ್ವಲ್ಪ ಫಿಶ್ ತೊಗೊಂಡೆ. ಆ್ಯಂಡ್ ಇಲ್ಲಿ ವೆರೈಟಿ ಟೈಪ್ ಆಫ್ ಫಿಶಸ್ ಇದೆ. ಮತ್ತು ಒಂದೇ ಜಾಗದಲ್ಲಿ ನಿಮಗೆ ಚಿಕನ್, ಮಟನ್, ಫಿಶ್ ಹೇಗೆ ಎಲ್ಲ ಸಿಗುತ್ತೆ. ಆ್ಯಂಡ್ ಫಿಶ್ ನೀವು ನೋಡ್ತಾ ಇದ್ದೀರಾ. ನಾನು ತವಾ ಫ್ರೈ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಫಿಶ್ ತೊಗೊಂಡ್ರೆ ನಾನು ತೊಗೊಂಡಿದ್ದು ಬಾಂಗುಡಿ ಮತ್ತು ಪ್ರಾನ್ಸ್ ತೊಗೊಂಡೆ. ಆ್ಯಂಡ್ ನೋಡ್ತಾ ಇದ್ದೀರಾ, ಪ್ರಾನ್ಸ್ ಆ್ಯಂಡ್ ಬಾಂಗುಡಿ ತೊಗೊಂಡೆ. ಸೊ ಪ್ರಾನ್ಸ್ ನಾನು ಸ್ವಲ್ಪ ಕಮ್ಮಿ ತೊಗೊಂಡು, ಇವನ್ ಫಿಶ್ ಕೂಡ ಸೊ ಜಾಸ್ತಿ ಯಾರೂ ತಿನ್ನೋದಿಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನರು ಚಿಕನ್ ತೊಗೋತಿದ್ದಾರೆ. ಆ್ಯಂಡ್ ಫಿಶ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾರೆ ಅವರು. ಸೊ ಅವರೇ ಎಲ್ಲ ಕ್ಲೀನ್ ಮಾಡಿಕೊಟ್ಟು ನಾವು ನೀಟಾಗೆಲ್ಲ ವಾಶ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಎಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಸೊ ಗೈಸ್, ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರವಾಗಿ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ಇದಕ್ಕೆ ಸ್ವಲ್ಪ ಮೆಣಸು ಹಾಕಿದ್ದೀನಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ. ಮೆಣಸು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ, ಬಿಕಾಸ್ ಖಾರವಾಗಿ ಚೆನ್ನಾಗಿರುತ್ತೆ. ಸೊ ನಿಮಗೆ ಗ್ರೇವಿ ಟೈಪ್ ಬೇಕು ಅಂತಂದರೆ ಇದಕ್ಕೆ ನೀವು ಕಾಯಿ ಆ್ಯಡ್ ಮಾಡ್ಬೋದು, ಬಟ್ ನಾನಿಲ್ಲಿ ಕಾಯಿ ಹಾಕ್ತಾಯಿಲ್ಲ. ಸೊ ಇದಾದಮೇಲೆ ಒಗ್ಗರಣೆಗೆ ಈರುಳ್ಳಿ ತೊಗೊಳ್ಳಿ. ಸೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೊಳ್ಳಿ. ಆ್ಯಂಡ್ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನಾರ್ಮಲಾಗಿ ನೈಸಾಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಗೈಸ್, ಈ ಥರ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾವು ಚಿಕನ್ನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸೊ ಗೈಸ್, ಕಡಾಯಿ ತೊಗೊಂಡೆ. ಸೊ ಈಗ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ತೀನಿ. ಸೊ ಎಣ್ಣೆ ಕಾದಾದ್ಮೇಲೆ ನಾನು ಈರುಳ್ಳಿ ಆ್ಯಡ್ ಮಾಡ್ಕೋತೀನಿ. ಸೊ ಚಿಕನ್ನ ಈರುಳ್ಳಿ ಮತ್ತು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಚಿಕನ್ ಕೂಡ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಮತ್ತು ಇದು ಕೂಡ ಅರಿಶಿನ ಪುಡಿ ಕೂಡ ತುಂಬ ಒಳ್ಳೆಯದು ಚಿಕನ್ಗೆ. ಏನೇ ಒಂದು ಪೆಸ್ಟಿಸೈಡ್ಸ್ ಇರ್ಬೋದು ಅಥವಾ ಏನೋ ಅವರು ಲೈಕ್ ಬ್ಯಾಕ್ಟೀರಿಯಾ ಏನೇ ಇದ್ರೂ ಕೂಡ ಅದು ಆ್ಯಂಟಿ ಬ್ಯಾಕ್ಟೀರಿಯಾಗೆ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನೀವು ಎಣ್ಣೆಯಲ್ಲಿ ಚಿಕನ್ನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಎಣ್ಣೆಯಲ್ಲಿ ಈರುಳ್ಳಿ ಬೆಂದಮೇಲೆ ನಾನು ಚಿಕನ್ ಕ್ಲೀನ್ ಮಾಡ್ಕೊಂಡು ಚಿಕನ್ನ ಆ್ಯಡ್ ಮಾಡ್ತೀನಿ. ಸೊ ಹೇಳ್ದಂಗೆ ಇದಕ್ಕೆ ನಾನು ಅರಿಶಿನ ಪುಡಿ ಆ್ಯಡ್ ಮಾಡ್ತೀನಿ. ಮತ್ತು ಉಪ್ಪು ಕೂಡ ನಾನು ಆ್ಯಡ್ ಮಾಡ್ಕೋತೀನಿ. ಸೊ ಉಪ್ಪು ಚೆನ್ನಾಗಿ ಚಿಕನ್ಗೆ ಆ್ಯಡ್ ಆದರೆ ರುಚಿ ಕೊಡುತ್ತೆ. ಚಿಕನ್ ತಿನ್ನೋದು ಕೂಡ ರುಚಿಯಾಗಿರುತ್ತೆ. ನಾವು ಮಸಾಲಾಗೆ ಆ್ಯಡ್ ಮಾಡಿಕೊಂಡ್ರೆ ಏನು ಅಷ್ಟೊಂದು ರುಚಿ ಇರೋದಿಲ್ಲ. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಆದರೂ ಸ್ವಲ್ಪ ನಾವು ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಗೈಸ್, ಇದಕ್ಕೆ ಒಂದು ಸ್ವಲ್ಪ ಅರ್ಧ ಲೋಟಷ್ಟು ನೀರು ಹಾಕಿ
ಒಂದು 5 ನಿಮಿಷ ಬೇಯಲಿ. ಪ್ಲೇಟ್ ಮುಚ್ಚಿ ನಾವೇನು ಮಸಾಲ ತೊಗೊಂಡಿದ್ದೀವಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಓಕೆ ಬಿಟ್ಟು ಸೊ ಈಗ ನಾವು ಇನ್ನೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸೊ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಸೊ ಗೈಸ್, ಈಗ ಸ್ವಲ್ಪ ಕಬಾಬ್ ಮಾಡ್ಕೊಳ್ಳೋಣ ಅಂತ. ನಾನೇನು ಕಬಾಬ್ ಹೋಮ್ ಮೇಡಲ್ಲ, ನಾನು ಹೊರಗಡೆನೇ ಲೈಕ್ ಕಬಾಬ್ ಟೇಜು ಕಬಾಬ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದೆ. ಒಂದು ಸ್ವಲ್ಪ ಖಾರಕ್ಕೆ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋತೀನಿ. ಆ್ಯಂಡ್ ಒಂಚೂರು ನಾನು ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ತೀನಿ. ಸೊ ಇದಾದಮೇಲೆ ನಾನು ಒಂದು ಸ್ವಲ್ಪ ಶುಂಠಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತೀನಿ. ಸೊ ಜಾಸ್ತಿ ಏನು ನಾನು ಚಿಕನ್ ಇಲ್ಲ, ಜಸ್ಟ್ ಒಂದು 1/4 kg ಅಷ್ಟು, ಬಿಕಾಸ್ ನನಗೆ ಕಬಾಬ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಇರಲಿ ಅಂದ್ಬಿಟ್ಟು ಸೈಡ್ಗೆ ನಾನು ಮಾಡ್ಕೊಳ್ಳೋಣ ಅಂತ. ಸೊ ಒಂದು ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋತೀನಿ. ಸೊ ಇದಾದಮೇಲೆ ನಾನು ಯೂಶ್ವಲಿ ಟೇಜು ಕಬಾಬ್ ಪೌಡರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಆಚೆ ಕೂಡ ಚೆನ್ನಾಗಿದೆ, ಬಿಕಾಸ್ ಅದು ಕೂಡ ಖಾರವಾಗಿದೆ, ಇದು ಕೂಡ ಚೆನ್ನಾಗಿದೆ. ಬಟ್ ನಾನು ಟೇಜುನೇ ನಾನು ಯೂಸ್ ಮಾಡೋದು. ಸೊ ಸ್ವಲ್ಪ ಪೌಡರ್ ಹಾಕೋತೀನಿ. ಎಲ್ಲ ಚಲೋ ಇತ್ತು. ಸೊ ಈಗ ಮಿಕ್ಸ್ ಮಾಡ್ಕೋತೀನಿ. ಇದು ಹೋಮ್ ಮೇಡ್ ಕೂಡ ನಾನು ಆಲ್ರೆಡಿ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ, ಅಂದರೆ ಲೈಕ್ ವಿಡಿಯೋ ಅಂಗಡಿ ಕಬಾಬ್ ಪೌಡರ್ ಇಲ್ದಿರ ಹೇಗೆ ಮಾಡೋದು ಅಂತ. ಸೊ ಅದು ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಇನ್ ಕೇಸ್ ಇನ್ ಫ್ಯೂಚರಲ್ಲಿ ನಾನೇನಾದರೂ ಹೋಮ್ ಮೇಡ್ ಕಬಾಬ್ ಮಾಡೋದಾದರೆ ಅದನ್ನ ನಿಮಗೆ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ನಾನು ಆಚೆನೇ ಯೂಸ್ ಮಾಡಿದೆ, ಟೇಜು ಯೂಸ್ ಮಾಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಜನ ಕಾರ್ನ್ಫ್ಲೋರ್ ಕೂಡ ಆ್ಯಡ್ ಮಾಡ್ಕೋತಾರೆ, ಸ್ವಲ್ಪ ಜನ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋತಾರೆ. ಸೊ ಆ್ಯಡ್ ಮಾಡ್ಕೊಳ್ಳೋರು ನೀವು 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ. ಇದನ್ನ ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಎತ್ತಿಡ್ತೀನಿ. ಸೊ ಇದು ಮ್ಯಾರಿನೇಟ್ ಮಾಡಿ 10 ನಿಮಿಷ ಲೈಕ್ ನಾನು ತಿನ್ನೋ ಟೈಮಲ್ಲಿ ನಾನು ಬಿಸಿದು ಹಾಕೋತೀನಿ. ಪ್ರಾನ್ಸ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ, ಒಂದು 1/4 kg ಅಷ್ಟಿದೆ, ಬಿಕಾಸ್ ಇರೋದು ಇಬ್ಬರೇ, ಹಾಗಾಗಿ ನಾನು ಸ್ವಲ್ಪ ತೊಗೊಂಡೆ. ಆ್ಯಂಡ್ ಮಾಡೋಕ್ಕೆ ಮುಂಚೆ ಇದನ್ನ ಮ್ಯಾರಿನೇಟ್ ಮಾಡಬೇಕು. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ಆ್ಯಂಡ್ ಒಂಚೂರು ಅರಿಶಿನ ಪೌಡ್ರ್ ಹಾಕ್ತೀನಿ. ಸೊ ಸ್ವಲ್ಪ ನಾನು ಮೊಸರು ಆ್ಯಡ್ ಮಾಡ್ತೀನಿ, ಬಿಕಾಸ್ ಮೊಸರು ಆ್ಯಡ್ ಮಾಡೋದ್ರಿಂದ ಲೈಕ್ ಸಾಫ್ಟ್ ಆಗಿರುತ್ತೆ, ಪ್ರಾನ್ಸು ನಿಮಗೆ ಸಾಫ್ಟ್ನೆಸ್ ಸಿಗುತ್ತೆ. ಹಾಗಾಗಿ ಮೊಸರು, ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ನಾನು ಕಲಿಸ್ಕೊತೀನಿ. ಇದು ಕೂಡ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಸೈಡಲ್ಲಿ ಇಟ್ಬಿಡಬೇಕು. ಸೊ ಎಸ್, ಇದನ್ನು ನಾವು ಸೈಡಲ್ಲಿ ಇಟ್ಬಿಡೋಣ. ಆ್ಯಂಡ್ ಬನ್ನಿ ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ.
ಗೈಸ್, ಪ್ರಾನ್ಸ್ ಬಿರಿಯಾನಿ ಮಾಡಲಿಕ್ಕೆ ಮೊದಲಿಗೆ ನಾನು ಚಕ್ಕೆ ಲವಂಗ ಎರಡು ರುಬ್ಕೋತೀನಿ. ಸೊ ನೋಡಿ, ಚಕ್ಕೆ ಲವಂಗ ಆ್ಯಡ್ ಮಾಡ್ತೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೋತೀನಿ. ಸೊ ಬೆಳ್ಳುಳ್ಳಿ ಒಂದು 5-6 ಇಲ್ಕು, ಶುಂಠಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಪುದೀನ ಸೊಪ್ಪು, ನಾನು ಇದೆಲ್ಲ ಸ್ವಲ್ಪ ತೊಗೋತಾಯಿದ್ದೀನಿ ಬಿಕಾಸ್ ಮಾಡೋದು ಇಬ್ಬರಿಗೆ. ಸೊ ಹಾಗಾಗಿ ಜಾಸ್ತಿ ಇಲ್ಲ, ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಈಗ ನಾನು ಇದನ್ನ ಗ್ರೈಂಡ್ ಮಾಡ್ಕೋತೀನಿ. ಸೊ ಪ್ರಾನ್ಸ್ ಬಿರಿಯಾನಿಗೆ ಒಗ್ಗರಣೆಗೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ, 2 ಈರುಳ್ಳಿ, ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಒಂಚೂರು ಲೈಕ್ ಚಕ್ಕೆ ಲವಂಗ, ಸ್ವಲ್ಪ ಮೆಂತಿ ತೊಗೊಂಡಿದ್ದೀನಿ. ಈಗ ನಾನು ಒಗ್ಗರಣೆ ಮಾಡ್ಕೋತೀನಿ. ಸೊ ಗೈಸ್, ಕುಕ್ಕರ್ ಕಾರಿದೆ. ನಾನು 1/4 ಗ್ಲಾಸಷ್ಟು ನಾನು ಎಣ್ಣೆ ಆ್ಯಡ್ ಮಾಡ್ತೀನಿ. ಗೈಸ್, ಎಣ್ಣೆ ಕಾದಾದ್ಮೇಲೆ ನಾನು ಮೆಂತಿ ಮತ್ತು ಚಕ್ಕೆ ಲವಂಗ ಆ್ಯಡ್ ಮಾಡಿದೆ. ಸೊ ಈಗ ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಡಾರ್ಕ್ ಬ್ರೌನ್ ಬರೋವರೆಗೂ ನಾವು ಎಣ್ಣೆಲಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಈರುಳ್ಳಿ ಸ್ವಲ್ಪ ಡಾರ್ಕ್ ಬ್ರೌನ್ ಆದಮೇಲೆ ನಾನೇನು ರುಬ್ಕೊಂಡಿದ್ನಲ್ವ ಇದನ್ನು ನಾನು ಆ್ಯಡ್ ಮಾಡ್ತೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಒಂದು 3 ನಿಮಿಷ ಅಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಟೊಮೊಟೊ ಆ್ಯಡ್ ಮಾಡ್ಕೋತೀನಿ. ಸೊ ಇದೊಂದು 3 ನಿಮಿಷ ನಾವು ಕುದಿಸ್ಕೊಳ್ಳೋಣ. ನಾನು ಅಕ್ಕಿ ಚೆನ್ನಾಗಿ ತೊಳೆದು ನಾನು ಸ್ವಲ್ಪ ನೆನೆ ಹಾಕ್ಕೊಂಡಿದ್ದೀನಿ ಗೈಸ್. ನಾನು 1/4 ಲೋಟಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಸೊ ನೀವು ಯಾವ ರೈಸ್ ಆದರೂ ಯೂಸ್ ಮಾಡ್ಕೋಬೋದು, ಬಿರಿಯಾನಿ ರೈಸ್ ಅಥವಾ ನಾರ್ಮಲ್ ಮನೆಯಲ್ಲಿರೋ ರೈಸ್ ಕೂಡ ಯೂಸ್ ಮಾಡ್ಕೋಬೋದು. ಯಾವ್ದು ಮಾಡಿದ್ರೂ ಕೂಡ ರುಚಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ 1.5 ಟೇಬಲ್ ಸ್ಪೂನಷ್ಟು, ಮತ್ತು ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ತೀನಿ. ಸೊ ಇದೆಲ್ಲ ನಾನು ಆ್ಯಡ್ ಮಾಡಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತೀನಿ. 1/4 ಲೋಟ ಯೂಸ್ ಮಾಡೋದ್ರಿಂದ ನಾನು 2 ಚಮಚಷ್ಟು ನಾನು ನೀರು ಆ್ಯಡ್ ಮಾಡ್ಕೋತೀನಿ. 2/4 ಚಮಚಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೋತೀನಿ ಬಿಕಾಸ್ ನಾನು 1/4 ಅರ್ಧಷ್ಟು ಲೋಟಷ್ಟು ನಾನು ಅಕ್ಕಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾನು ಅಕ್ಕಿ ಹಾಕ್ಕೋತೀನಿ. ಸೊ ಅಕ್ಕಿ ಚೆನ್ನಾಗಿ ಕುದಿ ಬರಬೇಕಾಗುತ್ತೆ. ಕೊನೆಯದಾಗಿ ನೀವು ಉಪ್ಪು ಸಪ್ಪೆ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಲಿಡ್ನ ಕ್ಲೋಸ್ ಮಾಡಿ. ಆ್ಯಂಡ್ ಪ್ರಾನ್ಸ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಎಸ್, ಇದು MG ರೋಡ್ನ ಕತೆ, ಬ್ರಿಗೇಡ್ ಮತ್ತು MG ರೋಡ್. ಸೊ ಇಲ್ಲಿ ನೀವೆಲ್ಲ ನ್ಯೂಸೆಲ್ಲ ನೋಡಿರ್ಬೋದು, ಅಯ್ಯಪ್ಪ ಏನಿರುತ್ತೆ MG ರೋಡಲ್ಲಿ, ಬ್ರಿಗೇಡ್ ರೋಡಲ್ಲಿ ಇಷ್ಟು ಜನ ಸೇರ್ತಾರಂತ. ಗೈಸ್ ಏನಿಲ್ಲ, ಸುಮ್ಮನೆ ಸುತ್ತಾಡ್ತಾ ಇರ್ತಾರೆ. ಸೊ ಸುತ್ತಾಡೋದು, ಲೈಟಿಂಗ್ಸ್ ನೋಡೋದು, ಆ್ಯಂಡ್ ಅಲ್ಲೇ ಎಲ್ಲ ನಿಮಗೆ ಸ್ವಲ್ಪ ಜನ ಪಾರ್ಟಿ ಮಾಡೋರು ಕೂಡ ಪಾರ್ಟಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ವರ್ಷ ಇದೊಂದು MG ರೋಡ್ ಮತ್ತು ಬ್ರಿಗೇಡ್ ರೋಡ್ ಈ ಸುತ್ತಮುತ್ತ ಜನ ಎಲ್ಲ ಸೇರಿ ಸೊ ಪಾರ್ಟಿ ಮಾಡ್ತಾರೆ. ಸೊ ಎಲ್ಲ ಪಾರ್ಟಿ ಮಾಡಿ ಮನೆಗೆ ಹೋಗ್ತಾರೆ. 12 ಗಂಟೆ ಆಗಿದ ತಕ್ಷಣ ಅಂತ ಜೋರಾಗಿ ಕಿರ್ಚ್ತಾರೆ. ಆ್ಯಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ನೋಡಿ ಈ ಥರ ಇದೆ, ಫುಲ್ ಲೈಟಿಂಗ್ಸ್ ಎಲ್ಲ ಜಿಗಮಿಗ ಅನ್ನೋ ಥರ ಇರುತ್ತೆ. ಸೊ 12 ಗಂಟೆ ಆಗಿದ ತಕ್ಷಣ ಎಲ್ಲರೂ ಜೋರಾಗಿ ಕಿರ್ಚಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಡ್ಯಾನ್ಸ್ ಆಡಿ ಆಮೇಲೆ ಎಲ್ಲ ಹೋಗ್ತಾರೆ. ಆ್ಯಂಡ್ ಎಸ್, ತುಂಬ ಜನ ಹುಡುಗಿರು ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ರು. ಆ್ಯಂಡ್ ಪೊಲೀಸ್ ಸೆಕ್ಯೂರಿಟಿ ಅಂತೂ ತುಂಬಾ ಹೈ ಇತ್ತು. ಸೊ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಆ್ಯಂಡ್ ಬ್ರಿಗೇಡ್ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಫುಲ್ ಜನ ಹೀಗೆ ರೂಮ್ ಮಾಡ್ತಾ ಇರ್ತಾರೆ. ಆ್ಯಂಡ್ ವರ್ಷಕ್ಕೊಂದ್ಸಲ ಬರುತ್ತೆ. ಇದು ಯಾವ ಥರ ಸೆಲೆಬ್ರೇಷನ್ ಗೊತ್ತಿಲ್ಲ, ಬಟ್ ಸ್ಟಿಲ್ ಅವ್ರವ್ರ ಖುಷಿಗೆ ಅವ್ರು ಬರ್ತಾರೆ ಆ್ಯಂಡ್ ಸೆಲೆಬ್ರೇಷನ್ ಮಾಡಿ ಹೋಗ್ತಾರೆ. ಫ್ರೈ ರೆಡಿ ಆಯಿತು. ಈ ಕಡೆ
ಕಬಾಬ್ ಇಟ್ಟಿದ್ದೀನಿ. ಸೊ ಕಬಾಬ್ ಕೂಡ ಬೇಯ್ತಾ ಇದೆ. ಆ್ಯಂಡ್ ಇದು ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಆ್ಯಂಡ್ ಆ ಕಡೆ ಪ್ರಾನ್ಸ್ ಬಿರಿಯಾನಿ ಕೂಡ ರೆಡಿಯಾಗಿದೆ. ತೋರಿಸ್ತೀನಿ. ಸೊ ಬಿರಿಯಾನಿ ರೆಡಿ ಇದೆ. ಆ್ಯಂಡ್ ಇದು ಚಿಪ್ಸು ಕೇಕ್ಗೆ ಸೌತೆಕಾಯಿ ರೆಡಿ ಇದೆ. ಸೊ ಈಗೇನಿದ್ರು ಬಾರಿಸೋದೇ ಸಮಯ. ಸಿಂಪಲಾಗಿ ನ್ಯೂ ಇಯರ್ಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂದ್ಬಿಟ್ಟು ಸೊ ಸಿಂಪಲಾಗೆ. ಆ್ಯಂಡ್ ನಮ್ಮ ಯಜಮಾನ್ರು ಕ್ಯಾಂಡಲ್ಸ್ ತೊಗೊಂಡು ಬಂದಿದ್ದಾರೆ. ಸೊ ಹಾಗೆ ಡೈನಿಂಗ್ ಟೇಬಲ್ನ ಡೆಕೋರೇಟ್ ಮಾಡಿ ಮಾಡ್ತೀನಿ ನಿಮ್ಮೊಬ್ಬ ಸೆಂಟ್ರಲ್ಲಿ. ಸೊ ತೋರಿಸ್ತೀನಿ. ಸೊ ತುಂಬ ಸಿಂಪಲ್ಲಾಗೆ, ಏನು ಗ್ರ್ಯಾಂಡ್ ಏನಿಲ್ಲ. ಇಬ್ಬರೇ ಆ್ಯಕ್ಚುಲಿ ಪಬ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಅಲ್ಲೆಲ್ಲ ರಶ್ ಜಾಸ್ತಿ ಇರುತ್ತೆ, ಇನ್ನು ಬಿಟ್ಟು ಬೇರೆ ಇದ್ದಾನೆ ಮಗು ಅಂದ್ಬಿಟ್ಟು ನಾವು ಹೋಗಲಿಲ್ಲ. ಸೊ ಅದಕ್ಕೆ ಮನೇಲೇ ಸಿಂಪಲ್ಲಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ತವಾ ಫ್ರೈ ಇಟ್ಟಿದ್ದೀನಿ, ಒಂದು ಕಡೆ ಕಬಾಬ್ ಇಟ್ಟಿದ್ದೀನಿ. ಟೈಮು ಇವಾಗ 10:30 ಆಗಿದೆ. ಇದು ಟೋಟಲ್ 40 ರೂಪಾಯಿ, 10 ಪೀಸಸ್ ಬರುತ್ತೆ. ಸೊ ಹಿಂಗೆ ಇಟ್ಟಿರ್ತೀನಿ. ಸೊ ಈಗ ನಿಮಗೆ ತೋರಿಸ್ಲಿಕ್ಕೆ ಹಚ್ತೀನಿ. ನಾವು ಊಟ ಮಾಡಬೇಕಾದ್ರೆ ಹಚ್ಕೊಡ್ತೀನಿ. ಸೊ ಈ ಥರ ನೀವು ಸಿಂಪಲ್ಲಾಗೆ ಲೈಕ್ ವೀಕೆಂಡ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರಿಬ್ಬರೇ ಇದ್ದಾರೋ ಅವ್ರು ಈ ಥರ ನೀವು ಸಿಂಪಲ್ಲಾಗಿ ಮನೇಲೆ ಮಾಡ್ಕೊಳ್ಳಿ. ಗಾಳಿ ಇದೆ ಎಸಿ ಬಗ್ಗೆ, ಏನೋ ಜಾಸ್ತಿ ಗಾಳಿ. ನಾನು ಹೇಳ್ದಂಗೆ ವೀಕೆಂಡ್ ಆಗಿರ್ಬೋದು, ಏನಾದ್ರು ಈ ಥರ ಲೈಕ್ ಬೋರಿಂಗ್ ಆಗಿದ್ದರೆ ನೈಟ್ ಡಿನ್ನರ್ ಮನೇಲೆ ಮಾಡಿಕೊಂಡು ಈ ಥರ ಯಾವಾಗಾದ್ರೂ ಒಂದ್ಸಲ ಮಾಡ್ಕೊಳ್ಳಿ. ಸೊ ಚೆನ್ನಾಗಿರುತ್ತೆ. ಲೈಫ್ ಒಂದೇ ಥರ ಇದ್ದರೆ ಅಯ್ಯೋ ಬೋರಿಂಗು, ಅಯ್ಯೋ ಆ ಥರ ಈ ಥರ ಅನ್ನೋದು ಕೂಡ ತಪ್ಪುತ್ತೆ. ಸೊ ಏನಾದರೂ ಒಂದು ಸ್ಪೆಷಲ್ ಮಾಡ್ತಾರೆ. ಈಗ ನಾನು ಲೈಟ್ ಆಫ್ ಮಾಡ್ತೀನಿ ಎಲ್ಲ, ಒಂದು ನಿಮಿಷ ಹಾಗೆ ಹೇಳಿ. ಸೊ ಗೈಸ್ ಈ ಥರ ಸಿಂಪಲ್ ಆಗಿದೆ. ಆ್ಯಕ್ಚುಲಿ ಬಲೂನ್ಸ್ ತೊಗೊಳ್ಳೋಣ ಅಂದ್ಕೊಂಡ್ವಿ, ಇದೇ ಮನೇಲಿ, ಬಟ್ ಆಗ್ತಿಲ್ಲ. ಸೊ ಈ ಥರ ನಾನು ಇನ್ನೊಂದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಅರೇಂಜ್ ಮಾಡ್ತೀನಿ. ಸೊ ಈಗ ಸಿಂಪಲ್ಲಾಗಿ ಇದು ಕೂಡ ಲೈಟಾಗಿ ಅರೇಂಜ್ ಮಾಡ್ತೀನಿ. ಮೇಲೆ ಏನಾದ್ರು ಇಟ್ಬಿಡೋಣ, ಹೇಗೆ ಗೊತ್ತಿಲ್ಲ, ನೋಡೋಣ ಇದಕ್ಕೆ. ಸೊ ಈಗ ಡಿನ್ನರ್ ಕೂಡ ಪ್ರಿಪೇರ್ ಆಗ್ತಿದೆ. ಸೊ ಡಿನ್ನರ್ ಪ್ರಿಪೇರ್ ಮಾಡಿ ಊಟ ಮಾಡ್ತೀವಿ. ಆ್ಯಂಡ್ ಅಲ್ಲಿ ತವಾ ಫ್ರೈ ಮತ್ತು ಚಿಕನ್ ಕಬಾಬ್ ಇಟ್ಟು ಬಂದಿದ್ದೀನಿ. ಆ್ಯಂಡ್ ನನ್ನ ಮಗ ತರಲೆ ಅವ್ನು ಇದೇ ಮಲಗಿಸ್ಬಿಟ್ಟು ಮಾಡೋಣ ಅಂದ್ಕೊಂಡ್ವಿ. ಬಟ್ ನ್ಯೂ ಇಯರ್ ಅಲ್ವಾ, ಇರಲಿ ಅಂದ್ಬಿಟ್ಟು ಇಸ್ಕೊಂಡಿದ್ದೀನಿ. ಭಾರಿ ತೀಟೆ. ಹಾಯ್ ಹೇಳು, ಸೇ ಹಾಯ್. ಹ್ಯಾಪಿ ಅಲ್ಲೇಳು, ಅಲ್ಲಿ ಹ್ಯಾಪಿ ನ್ಯೂ ಅಲ್ಲೇಳು, ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಅಲ್ಲೇಳಲ್ಲಿ, ಅಲ್ಲಿ ಕ್ಯಾಮ್ರಾ ನೋಡು, ಸ್ಮೈಲ್, ಹಾಯ್. ಓಕೆ, ಗೈಸ್ ಇದು ಕಬಾಬು, ಫಿಶ್ ತವಾ ಫ್ರೈ, ಇದು ಚಿಕನ್ ಚಾಪ್ಸ್, ಸೌತೆಕಾಯಿ, ನನ್ನ ಮಗ, ನಮ್ಮ ಯಜಮಾನ್ರು. ಹೇಗಿದೆ ರೀ ಫಿಶ್? ಸೂಪರ್. ಬಿಟ್ಟು ಹೇಗಿದೆ ಬಿಟ್ಟು? ಖುಷಿಯಾಗಿದೆ. ಸೂಪರ್. ಅವ್ನು ಸೌತೆಕಾಯಿ ಕೆಮ್ತಿದ್ದಾನೆ. ಇದೇ ಮಕ್ಕಳು ಸೌತೆಕಾಯಿ ನೋಡಿದ್ರೆ ಮುಗಿತ ಕತೆ. ಸೊ ಫ್ರೆಂಡ್ಸ್, ಇದು ನಮ್ಮ ಮನೇಲಿ ಸಿಂಪಲ್ ಆಗಿ ಮಾಡ್ತಿರೋ ನ್ಯೂ ಇಯರ್.
ಸೊ ನಿಮ್ಮನೇಲಿ ಹೇಗೆ ಮಾಡ್ತೀರಾ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಹೇಳ್ದಂಗೆ ಹೊರಗಡೆ ಹೋಗಬೇಕಾಗಿತ್ತು, ಬಟ್ ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ. ಸೊ ಮನೇಲೇ ಪ್ರಿಪೇರ್ ಮಾಡಿದ್ದು, ಬೆಳಗ್ಗೆನೇ ತೊಗೊಂಡು ಬಂದಿದ್ವಿ. ಆ್ಯಂಡ್ ರೆಸಿಪೀಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಹೊಸ ವರ್ಷ ರೆಸೊಲ್ಯೂಷನ್ ಸದ್ಯಕ್ಕೇನೂ ಇಲ್ಲ. ನೋಡೋಣ, ಈಗ ಸ್ವಲ್ಪ ಊಟ ಬ್ಯಾಟಿಂಗ್ ಶುರು ಮಾಡೋಣ. ಆ್ಯಂಡ್ ಊಟ ಮುಗ್ದಾದ್ಮೇಲೆ ನಾರ್ಮಲ್ 12 ಗಂಟೆಗೆ ಕೇಕ್ ಕಟ್ ಮಾಡೋದು, ವಿಶಸ್ ಹೇಳೋದು, ಮಲ್ಕೊಳ್ಳೋದು, ಇದೆ ಸದ್ಯಕ್ಕೆ. ನಿಮಗೆ ಎಲ್ಲರಿಗೂ ಅಡ್ವಾನ್ಸಾಗೆ ಹ್ಯಾಪಿ ನ್ಯೂ ಇಯರ್. ಎಲ್ಲಿ ತೋರಿಸಮ್ಮ. ವಾವ್, ಬಿಟ್ಟು ಬಿಟ್ಟು ಇಲ್ಲಿಮ್ಮ, ಬಿಟ್ಟು. ಈ ವರ್ಷ ಸ್ಕೂಲ್ಗೆ ಹೋಗ್ತೀಯ ನೀನು? ಇಲ್ಲೋಡಿ, ಇಲ್ಲಿಮ್ಮ ನಿಂಜ ಅರೇ ಅವನಿಗೆ ಇದು ಬೇಡ ಕೇಕ್ ಇವತ್ತು. ಬಿಟ್ಟು ಇಲ್ಲೋಡಿ, ಇಲ್ಲಿ ಸ್ಕೂಲ್ಗೆ ಹೋಗ್ತೀಯ ವರ್ಷ? ಬೇಡ, ಯಾಕೆ? ಪೊಲೀಸ್ ಕಾರಲ್ಲಿ ಆಡ್ಕೊಂಡಿರ್ತೀಯ? ಸ್ಕೂಲು ಏನ್ರಿ ಸ್ಕೂಲ್ ಬೇಡ ಅಂತಲ್ಲ? ಯಾಕೋ ಬೇಡ? ಸ್ಕೂಲ್ ಯಾಕೆ ಬೇಡ? ಸರಿ, ಸೌತೆಕಾಯಿ ತಿಂದ್ರೆ ಏನಾಗುತ್ತೆ? ಹಾಗೆ ನ್ಯೂ ಇಯರ್ ಕೇಕ್ ಕಟ್ ಮಾಡಾಯಿತು. ಒಂದು ನೈಟ್ ಔಟ್ ಹೋಗೋಣ ಅಂಟು ಗಾಡಿ ತೆಗೆದ್ವಿ. ಆ್ಯಂಡ್ ಅಯ್ಯೋ, ಚಪ್ಪಲೇ ಹಾಕ್ಕೊಂಡು ಬಂದಿಲ್ಲ ನನ್ನ ಮಗನಿಗೆ. ಇಟ್ಸ್ ಓಕೆ. ಸೊ ನೈಟ್ ಔಟ್ ಹೋಗೋಣ, ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ. ಬೆಂಗಳೂರು ನೈಟ್ ಔಟ್. ಆ್ಯಕ್ಚುಲಿ ಇಲ್ಲಿ ಏನು ನಮ್ಮ ಏರಿಯಾ ಸುತ್ತಮುತ್ತ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಯಾರು ಏನೂ ಇದಿಲ್ಲ. ಮೇ ಬಿ ಎಲ್ಲ ವೆಕೇಷನ್ಗೆ ಹೋಗಿದ್ದಾರ, ಇಲ್ಲ ಎಲ್ಲ ಮಲ್ಕೊಬಿಟ್ಟಿದಾರೋ ಗೊತ್ತಿಲ್ಲ. ಸೊ ನೋಡಿ, ನಿಶಬ್ದವಾಗಿದೆ ನಮ್ಮ ಏರಿಯಾ. ಮೈ ಗಾಡ್, ಯಾರೂ ಇಲ್ಲ ಗೈಸ್. ಫುಲ್ ಕತ್ಲು, ಎಲ್ಲ ಪಟಾಕಿ ಸೌಂಡ್ ಬರ್ತಿದೆ. ಎಲ್ಲ ಮಲ್ಕೊಬಿಟ್ಟಿದ್ದಾರೆ ಅನ್ಸುತ್ತಾ, ಏನೋ ಇಲ್ಲ ಒಳಗಡೆನೇ ಸೆಲೆಬ್ರೇಷನ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸೊ ಈ ಚಳೀಲಿ ಟೀ ಕುಡಿಯೋಕೆ ಹೋಗ್ತಾ ಇದ್ದೀರಿ. ಸೊ ಎಲ್ಲ ಫುಲ್ ಗಾಡಿಗಳೆಲ್ಲ ಓಡಾಡ್ತಿದ್ದಾರೆ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಚಳಿ ಆಗ್ತಿದೆ, ನನ್ನ ಮಗ ಮುಂದೆ ಕೂತಿದ್ದಾನೆ. ಆ್ಯಂಡ್ ಹಾಗೆ ಎಲ್ಲ ಆಯಿತು. ಹೆಂಗಿರೋ ರೌಂಡಿಂಗ್ಸ್ ಬಂದಿದ್ದೀವಿ, ಒಂದು ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಯಾವುದೂ ಇನ್ನೂ ಟೀ ಅಂಗಡಿ ಸಿಕ್ಕಿಲ್ಲ, ಎಲ್ಲ ಕ್ಲೋಸ್. ಮೇ ಬಿ ಹೊಸ ವರ್ಷಕ್ಕೇನೋ ಅನಿಸುತ್ತೆ. ಮಾತಾಡ್ತಿರೋದು ಕೇಳಿ ಎಲ್ಲ ಕ್ಲೋಸ್ ಆಗಿದೆ. ಕ್ಲೋಸ್ ಅನ್ನೋರಿ ಹಾಗಾಯ್ಸಿ ಈ ಕಡೆ ಇತ್ತು, ಕ್ಲೋಸ್ ಆಗಿದೆ. ಇಟ್ಸ್ ಓಕೆ, ಮನೆ ಕಡೆ ಹೋಗುವ. ತುಂಬ ಗಾಡಿಗಳು ಓಡಾಡ್ತಿದ್ದಾವೆ. ಇವತ್ತೆಲ್ಲ ಫುಲ್ಲು ಪಾರ್ಟಿ, ಇವತ್ತು ನಾಳೆ ಇಲ್ಲ. ನಾಳೆ ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಬಂದಿದ್ರೆ ಪಾಪ ಹಾಲಿಡೇ ಇರ್ತಿತ್ತೇನೋ. ನಾಳೆ ಎಲ್ಲ ಲಾಗಿನ್ ಆಗಬೇಕು ಕೆಲಸಕ್ಕೆ. ಎಷ್ಟು ಜನ ಹ್ಯಾಂಗ್ ಓವರಲ್ಲಿ ಹೋಗ್ತಾರೋ ಇಲ್ವೋ ಏನೋ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಏರಿಯಾ ಅಪಾರ್ಟ್ಮೆಂಟ್ಸಲ್ಲೆಲ್ಲ ಇಲ್ಲಿ ಯಾರು ಮಲಗಲಿಲ್ಲ, ಎಲ್ಲ ಲೈಟ್ ಆಫ್ಗೆ ಇದೆ. ಸೊ ಟೀ ಸಿಗಲಿಲ್ಲ, ಮನೆ ಕಡೆ ಹೋಗ್ಬಿಟ್ಟು ಬೆಚ್ಚಗೆ ಮಲ್ಕೊಳ್ಳೋಣ ನಿದ್ದೆ ಚಳಿಯಲ್ಲಿ. ಫುಲ್ಲು ಗೈಸ್ ಫಾಗ್, ಲೈಕ್ ಮಂಜೆ ಇದೆ. ನಿಮ್ಗೆ ಕಾಣಿಸ್ತಿಲ್ವೇನೋ ಅನಿಸುತ್ತೆ. ಓ ಮೈ ಗಾಡ್.